ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಮಂಗಳೂರು ಬನ್ಸ್ ಯಾವ ರೀತಿ ಮಾಡೋದು ಅಂತ ನೋಡಿಸ್ಕೊಡ್ತೀನಿ. ತುಂಬ ಈಸಿಯಾಗಿ ಪ್ಲಫಿಯಾಗಿ ಮಾಡ್ಬೋದು. ಅಂತಂದರೆ ನೀವು ಮಂಗಳೂರಲ್ಲಿ ಹೋಗಿ ಮಂಗಳೂರು ಬಜ್ಜಿ ಅಂದರೆ ಮಂಗಳೂರು ಬನ್ಸ್ ತಿಂತೀರಲ್ಲ, ಸೇಮ್ ಅದೇ ರೀತಿಯೇ ಇರುತ್ತೆ ಟೇಸ್ಟ್ ವೈಸು. ಇದಕ್ಕೆ ನಾನು ಏನೇನು ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಗೆ ಇಂಗ್ರೀಡಿಯೆಂಟ್ಸ್ ತೋರಿಸ್ತಿದ್ದೀನಿ, ನೋಡ್ತಿರ್ಬೋದು. ನಾನು ಇಷ್ಟು ಐಟಮ್ಸಲ್ಲಿ ನೀವು ಮಂಗಳೂರು ಬನ್ಸ್ನ ಯಾವ ರೀತಿ ಸಿಂಪಲ್ಲಾಗಿ ಮಾಡ್ಕೊಬೋದು ಅಂದರೆ, ನಾನು 2 ಪಚ್ಚ ಬಾಳೆಹಣ್ಣು ಹಣ್ಣಾಗಿರೋದು ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಸಕ್ಕರೆ, ಮತ್ತು ಮೊಸರು, ಉಪ್ಪು, ಸೋಡಾ, ಜೀರಿಗೆ, ಮೈದಾ ಹಿಟ್ಟು, ಇದಿಷ್ಟನ್ನು ಹಾಕಿ ಮಾಡೋದು. ಫಸ್ಟು ನಾನು ಈ ಥರ ಹಣ್ಣಾಗಿರೋ ಬಾಳೆಹಣ್ಣು ಸಿಪ್ಪೆ ತೆಗೆದು ಇದನ್ನು ನೀವು ಕೈಯಲ್ಲಿ ಕೂಡ ಸ್ಮ್ಯಾಶ್ ಮಾಡ್ಕೋಬೋದು. ಬಟ್ ಕೈಯಲ್ಲಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ, ಅಂತಂದರೆ ಅಷ್ಟು ಸ್ಮ್ಯಾಶ್ ಆಗಲ್ಲ ಅಂದ್ಬಿಟ್ಟು ನಾನು ಒಂದು ರೌಂಡ್ ಗ್ರೈಂಡ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. 2 ಬಾಳೆಹಣ್ಣ ಪೀಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಸಕ್ಕರೆ, ಇದು ಸ್ವೀಟಾಗೇ ಇರುತ್ತೆ, ಸೊ ನಾನು ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ. ಸಕ್ಕರೆ ಹಾಕಲೇಬೇಕು, ಸ್ಕಿಪ್ ಮಾಡೋದಕ್ಕೆ ಆಗೋದೇ ಇಲ್ಲ ಇದನ್ನು. ಸೊ ಇದನ್ನು ಒಂದೇ ಒಂದು ರೌಂಡು ಗ್ರೈಂಡ್ ಮಾಡ್ಕೊಂಡು ಬಂದರೆ ಫೈನ್ ಪೇಸ್ಟ್ ಆಗುತ್ತೆ. ಅಂದರೆ ಬನಾನಾ ಮಿಲ್ಕ್ ಶೇಕ್ ಏನಂತಾರೆ ಆ ರೀತಿ ಆಗುತ್ತೆ ಇದು. ಇದಕ್ಕೆ ಈಗ ನಾನು ಫುಲ್ ನೀರಂತೂ ಒಂದು ಡ್ರಾಪ್ ಕೂಡ ನೀವು ನೀರು ಬಳಸಬಾರ್ದು. ಜಸ್ಟ್ ಇದು ಏನು ಲಿಕ್ವಿಡ್ ಆಗಿರುತ್ತೆ ಅದನ್ನು ಬಳಸ್ಕೊಂಡೇ ನಾವು ಮಾಡಬೇಕು. ಇದಕ್ಕೆ ಜೀರಿಗೆ ಸ್ವಲ್ಪ, ಮತ್ತು ಮೊಸರು 1 ಕಪ್ಪು. ಇದು ನನ್ನ ಹಸ್ಬೆಂಡ್ ಹಾಕ್ತಾ ಇರೋದು, ನೋಡಿ ಯಾವ ಥರ ಹಾಕ್ತಾಯಿದ್ದಾರೆ ಅಂತ. ಹಾಕ್ತೀನಿ ನಾನು ಅಂದ್ಬಿಟ್ಟು ಆ ಥರ ಹಾಕಿದ್ರು. ಗಟ್ಟಿ ಇರೋ ಮೊಸರನ್ನ ಹಾಕಿಬಿಟ್ಟು, ಉಪ್ಪು ರುಚಿಗೆ ಅಂತಂದರೆ ಸಕ್ಕರೆ ಕೂಡ ಹಾಕಿರ್ತೀರಲ್ಲ, ಸೊ ಸ್ವಲ್ಪ ಉಪ್ಪು ಹಿಡಿಯುತ್ತೆ ಇದಕ್ಕೆ. ಸ್ವಲ್ಪ ಚಿಟಿಕೆ ಸೋಡಾ ಅಷ್ಟೇ, ತುಂಬ ಸೋಡಾ ಹಾಕಕ್ಕೆ ಹೋಗಬೇಡಿ. ಇದು ಇಷ್ಟನ್ನು ಫಸ್ಟ್ ಕ್ಲೀನಾಗಿ ಕಲಿಸ್ಕೊಂಬಿಡ್ಬೇಕು. ನೀಟಾಗಿ ಈ ಥರ ಕಲಿಸ್ಕೊಂಡು ಇದಕ್ಕೆ ತುಂಬಾ ಮೈದಾ ಹಿಟ್ಟು ಕೂಡ ಹಿಡಿಯುತ್ತೆ. ಗೋಧಿ ಹಿಟ್ಟು ಕೂಡ ಹಾಕೋಬೋದು ಅಂತಾರೆ, ಅಂದರೆ ಮೈದಾ ಹಿಟ್ಟು ಇಷ್ಟಪಡದೇ ಇರೋರು. ನಾನು ತುಂಬ ಮೈದಾ ಹಿಟ್ಟು ಇಷ್ಟಪಡಲ್ಲ, ಬಟ್ ಆದರೂ ಇದು ನಿಮಗೆ ತುಂಬ ಟೇಸ್ಟ್ ವೈಸ್ ಮಂಗಳೂರು ಬನ್ಸ್ ಯಾವ ರೀತಿ ಇರಬೇಕು ಅದೇ ರೀತಿ ಇರಬೇಕು ಅಂತಂದರೆ ನೀವು ಮೈದಾ ಹಿಟ್ಟನ್ನೇ ಬಳಸ್ಕೋಬೇಕಾಗತ್ತೆ. ಈ ನನ್ನ ಹಸ್ಬೆಂಡ್ ಈ ಥರ ವೀಡಿಯೋ ಮಾಡಿಕೊಡು ಅಂತಂದರೆ ಯಾವ್ಯಾವ ಆ್ಯಂಗಲ್ಸಲ್ಲಿ ಮಾಡಿಕೊಡ್ತಾ ಇದ್ದಾರೆ ನೋಡಿ. ಇದನ್ನೆಲ್ಲ ನೀಟಾಗೆ ತುಂಬಾ ಮೈದಾ ಹಿಟ್ಟು ಹಿಡಿಯುತ್ತೆ. ಅಂತಂದರೆ ನನಗೆ ಈ ಪ್ಯಾಕೆಟಲ್ಲಿ ಹಾಫ್ ಪ್ಯಾಕೆಟೇ ಹಿಡೀತು ಅಂತ ಹೇಳ್ಬೋದು. ಅಷ್ಟಕ್ಕೆ ನೀವು ಈ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ 10 to 12 ಮಂಗಳೂರು ಬನ್ಸ್ ಮಾಡ್ಕೋಬೋದು ಅಷ್ಟೇ, ತುಂಬ ಆಗಲ್ಲ. ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಬಟ್ ಟೇಸ್ಟ್ ವೈಸ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಅಂದರೆ ಸೇಮ್ ಮಂಗಳೂರು ಬನ್ಸ್ ಥರನೇ ಇತ್ತು, ಯಾವ ರೀತಿ ಇರುತ್ತೆ ಅದೇ ರೀತಿ. ಬಟ್ ಕ್ವಾಂಟಿಟಿ ನನಗೂ ಮೆಷರ್ಮೆಂಟ್ ಅಷ್ಟು ಗೊತ್ತಿಲ್ಲದೆ ಇರೋದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅಂದರೆ ಈ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡ್ರೆ ನಿಮಗೆ 10 to 12 ಮಂಗಳೂರು ಬನ್ಸ್ ಆಗುತ್ತೆ. ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂತಂದರೆ ಡಬಲ್ ರೇಷಿಯೋ ಮಾಡ್ಕೊಳ್ಳಿ ನೀಟಾಗೆ. ಅಂದರೆ ನಾವು ಚಪಾತಿ ಹಿಟ್ಟು ಕಳಿಸ್ತೀವಲ್ಲ, ಅದಕ್ಕಿಂತ ಇನ್ನು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕಷ್ಟೆ. ಅದನ್ನೆಲ್ಲ ಕ್ಲೀನಾಗಿ ಬಿಟ್ಟು ನಾನು ಇವಾಗ ನೋಡಿಸ್ತಾ ಇದ್ದೀನಲ್ವ, ಕ್ಲೀನಾಗಿ ಕಲಿಸ್ಕೊಂಡು ನಾನು ತೊಗೊಂಡು ಬರ್ತೀನಿ ಇದನ್ನು. ಇದಕ್ಕೆ ಕೊಬ್ಬರಿ ಚಟ್ನಿ ತುಂಬಾ ಟೇಸ್ಟಾಗಿರುತ್ತೆ. ನಾನು ಕೊಬ್ಬರಿ ಚಟ್ನಿ ರೆಸಿಪಿ ಆಲ್ರೆಡಿ ತೋರಿಸಿದ್ದೀನಿ 2-3 ಸಲ, ಅಂದರೆ ದೋಸೆ ರೆಸಿಪಿಯಲ್ಲಿ ಎಲ್ಲ. ಸೊ ಇದರಲ್ಲಿ ನಾನು ಯಾವುದೇ ರೀತಿ ಕೊಬ್ಬರಿ ಚಟ್ನಿ ರೆಸಿಪಿನ ಏನು ತೋರ್ಸೋಕ್ಕೆ ಹೋಗಲಿಲ್ಲ, ಜಸ್ಟ್ ಮಂಗಳೂರು ಬನ್ಸ್ದು ತೋರಿಸ್ತಿದ್ದೀನಿ ಅಷ್ಟೇ. ಇದನ್ನೆಲ್ಲ ನೀಟಾಗಿ ಕಲಿಸ್ಕೊಂಡು ಇವಾಗ ನೋಡಿ ಈ ಥರ ಈ ಒಂದು ಮೆಷರ್ಮೆಂಟ್, ಅಂದರೆ ಈ ಥರ ನಿಮಗೆ ಆಗಬೇಕು. ಮಂಗಳೂರು ಬನ್ಸ್ ಮುಟ್ಟಿದ್ರೆ ಇಷ್ಟು ಸಾಫ್ಟಾಗಿರಬೇಕು. ಇದನ್ನು ಒಂದು ಲಿಡ್ಡಾಗಲಿ ಇಲ್ಲ ಅಂತಂದರೆ ನೀವು ಒಂದು ಬಟ್ಟೆ ಆಗಲಿ ಏನಾದರೂ ಹಾಕಿಬಿಟ್ಟು ಇದನ್ನು 5 to 6 hours, ಮ್ಯಾಕ್ಸಿಮಮ್ 5 to 6 hours ನೆನೆಸಬೇಕು. ಇಲ್ಲ ನಿಮಗೆ ಟೈಮ್ ಇದೆ ಅಂತಂದರೆ ಇನ್ನು 8 hours ನೆನೆಸಿದ್ರೂ ಕೂಡ ತುಂಬ ಚೆನ್ನಾಗೇ ಬರುತ್ತೆ. ಬಟ್ ಆದಷ್ಟು ಅಂದರೆ ಟೈಮ್ ನೆನೆಸಿ ಅಂತಲೇ ಹೇಳ್ತೀನಿ. ಇದನ್ನು ಆಮೇಲೆ ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದು. ಈ ಥರ ಫಸ್ಟ್ ಇದನ್ನು ಸ್ವಲ್ಪ ನಾನು ಚಿಕ್ಕದಾಗೆ ಎತ್ಕೊಂಡಿದ್ದೀನಿ. ನಿಮಗೆ ದೊಡ್ಡ ಮಂಗಳೂರು ಬನ್ಸ್ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿನೇ ಎತ್ಕೊಳ್ಳಿ. ನಾನು ಸ್ವಲ್ಪ ಎತ್ಕೊಳೋದ್ರಿಂದ ಅಂದರೆ ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ಚೆನ್ನಾಗೇ ಬುಡ್ಡೆ ಬರುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಲಟ್ಟಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಜಸ್ಟ್ 1-2 ರೌಂಡ್ಸ್ ಲಟ್ಟಿಸ್ಕೊಂಡ್ರೆ ಸಾಕು. ಪೂರಿ ಅಷ್ಟು ಚಪಾತಿ ಅಷ್ಟೆಲ್ಲ ಲಟ್ಸೋಷ್ಟಿಲ್ಲ. ನೋಡಿ ಈ ಥರ ಎಷ್ಟು ಚೆನ್ನಾಗೆ ಅಂತಂದರೆ ನಿಮ್ಗೆ ಲಟ್ಸ್ತಾ ಇದ್ರೇ ಗೊತ್ತಾಗ್ತಾ ಇದೆ ಅದೆಷ್ಟು ಸಾಫ್ಟಾಗಿದೆ ಅಂದ್ಬಿಟ್ಟು. ನೋಡಿ ನಾನು ಇಷ್ಟು ದಪ್ಪ ಸಾಕು ಅಂದ್ಬಿಟ್ಟು, ಅಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀವು ಅದನ್ನು ಫ್ರೈ ಮಾಡೋಕ್ಕೆ ಹೋಗಬೇಡಿ. ಮೀಡಿಯಮ್ ಫ್ಲೇಮ್ ಇಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದು ಏನಂತಾರೆ
ಅದನ್ನು ಬೇಯಿಸ್ಕೊಳ್ಳಿ. ಬಿಕಾಸ್ ಹೈ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ ಅಂತಂದರೆ ಮೇಲೆ ಎಲ್ಲ ಕಲರ್ ತುಂಬ ಬ್ರೌನಿಷ್ ಆಗಿಬಿಡುತ್ತೆ, ಬಟ್ ಒಳಗಡೆ ಅದು ಮೈದಾ ಹಿಟ್ಟಲ್ವ, ಸೊ ಅಷ್ಟು ಬೇಗ ಫ್ರೈ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಆಯಿಲ್ ಎಲ್ಲ ಬೇಗ ನೀಟಾಗಿ ಕಾದಿರ್ಬೇಕು. ಚೆನ್ನಾಗಿ ಆಯಿಲ್ ಕಾದಿದ್ರೆ ನಿಮಗೆ ನೋಡೋಕ್ಕೆ ಸೇಮ್ ಪೂರಿ ಥರನೇ ಇದೆ, ಬಟ್ ಟೇಸ್ಟ್ ವೈಸ್ ಮಾತ್ರ ಬನ್ಸ್ ಥರನೇ ಇರುತ್ತೆ. ನೀವು ತಿಂದರೆ ಗೊತ್ತಾಗುತ್ತೆ ಅದು ಫ್ಲಫಿ. ಅಂದರೆ ನಾನು ಓಪನ್ ಮಾಡಿ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ನಾನು ಟ್ರೈಪೋಡ್ ಇಲ್ಲದೆ ಇರೋ ಕಾರಣ ನನಗೆ ಅಷ್ಟು ಬೇಗ ಮಾಡೋಕ್ಕಾಗಲಿಲ್ಲ. ಇದಕ್ಕೆ ನಾನು ಕಾಯಿ ಚಟ್ನಿ ಕೂಡ ಮಾಡಿದ್ದೆ. ಯಾರ್ಯಾರಿಗೆಲ್ಲ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅವರು ನನ್ನ ಚಾನಲ್ನ ಯಾರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.